ಹಾಯ್ ಗೈಸ್, ಎಲ್ಲರಿಗೂ ಕೆವಿ ಕ್ರಿಯೇಷನ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವಸಂತ್ ಮಾತಾಡ್ತಾ ಇದ್ದೀನಿ. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ನಾವು ಮಾಡಿರುವಂತ ಶಂಕರ್ ಕಿರುಚಿತ್ರ ನೀವೇನಾದ್ರೂ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಕೆವಿ ಕ್ರಿಯೇಷನ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ನೋಡಿ ಸಪೋರ್ಟ್ ಮಾಡಿ. ಮತ್ತೆ ಈ ಶಂಕರ್ ಕಿರುಚಿತ್ರದ ಬಗ್ಗೆ ಯಾರ್ಯಾರು ಯಾವ್ಯಾವ ತರ ಫೀಡ್ಬ್ಯಾಕ್ ಕೊಡ್ತಾರೆ, ಯಾರ್ಯಾರು ಏನೇನು ಹೇಳ್ತಾರೆ ಈ ಚಿತ್ರದ ಬಗ್ಗೆ ಅಂತ ಹೋಗಿ ಕೇಳೋಣ. ಅವ್ರ ಹತ್ರನೇ ಮಾತಾಡಿಸಿ ಹೇಳ್ತೀನಿ. ನೀವು ಈ ವಿಡಿಯೋನ ನೋಡಿ ನಿಮಗೂ ನಮ್ಮ ಮೂವಿ ಫೀಡ್ಬ್ಯಾಕ್ ಏನಂತ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಮ್ಮ ಶಂಕರ್ ಕಿರುಚಿತ್ರದಲ್ಲಿ ನಟನೆ ಮಾಡಿರುವಂತ ನನ್ನ ಆತ್ಮೀಯ ಸ್ನೇಹಿತೆಯಾದ ಗಗನ ಅವರು ನಮ್ಮ ಜೊತೆ ಇದ್ದಾರೆ. ಈ ಶಂಕರ್ ಕಿರುಚಿತ್ರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಿ. ಈ ಕಾಲೇಜ್ ಲೈಫ್ ಆಫ್ ಶಂಕರ್ ಅನ್ನೋ ಮೂವಿ ತುಂಬಾ ಚೆನ್ನಾಗಿದೆ. ಒಬ್ಬ ಹುಡುಗ ಕಥೆ ಓದ್ಬೇಕು ಅಂತ ಬಂದ್ಬಿಟ್ಟು ಯಾವ ರೀತಿ ಈಗ ದುಶ್ಚಟಗಳಿಗೆ ಈಡಾಗ್ತಾನೆ, ಮತ್ತೆ ಅವ್ರ ತಂದೆ ತಾಯಿ ಕನ್ಸೇನಾಗಿರುತ್ತೆ, ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಸೇರ್ಸೋದಕ್ಕೆ ಇಲ್ಲಿಗೆ, ಅಂಡ್ ಅವ್ರ ಫ್ರೆಂಡ್ಸ್ನ ಯಾವ ತರ ಟ್ರೀಟ್ ಮಾಡ್ತಾನೆ, ಅವ್ರ ಹುಡುಗಿನ ಯಾವ ತರ ಕೇರ್ ಮಾಡ್ತಾನೆ ಅನ್ನೋದು ಈ ಕಾಲೇಜ್ ಲೈಫ್ ಆಫ್ ಶಂಕರ್ ಮೂವಿಲಿ ನಾವು ತಿಳ್ಕೊಬಹುದು. ಫಸ್ಟ್ ಆಫ್ ಆಲ್ ನಂಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ನಿಮ್ಮ ಅಪ್ಪನ ಪಾತ್ರ ಮಾಡಿದವ್ರು ತುಂಬಾ ಇಷ್ಟ ಆದ್ರು. ಮೂವಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಮನೆಯಲ್ಲಿ ಕೂಡ ತುಂಬಾ ಜನ ಇಷ್ಟಪಟ್ಟು ನನ್ನ ಹತ್ರ ಅಭಿಪ್ರಾಯ ಕೂಡ ಹೇಳ್ಕೊಂಡ್ರು. ನಂಗೆ ಇಷ್ಟ ಆಯ್ತು ಮೂವಿ. ಫಸ್ಟ್ ನನಗೆ ಈ ಮೂವಿಲಿ ಇಷ್ಟ ಆಗಿದ್ದೆ ನಿಮ್ಮ ಮೂವಿ ಟೈಟಲ್ ಶಂಕರ್ ಅನ್ನೋದು ತುಂಬ ಇಷ್ಟ ಆಯಿತು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಈ ಮೂವಿಲಿ ವಿಲನ್ಸು ತುಂಬ ಇಷ್ಟ ಆದರು. ಆ ಒಂದು ಡೈಲಾಗ್ ಇಷ್ಟ ಆಗಿದೆ ಅಂದರೆ ಏ ಚಿನ್ನ ಅಂತ ಹಿಂಗೆ ನಿಂತ್ಕೋ ಚಿನ್ನ. ಪ್ರೀತಿಲಿ ಗೆಲ್ಬೇಕು ಅಂತ ಹೋದವರೆಲ್ಲ ಪ್ರೀತಿಲಿ ಸೋತಿದ್ದಾರೆ, ಪ್ರೀತಿಲಿ ಸೋತವರೆಲ್ಲ ಪ್ರೀತಿಲಿ ಅವರೆಲ್ಲ ಗೆದ್ದಿದ್ದಾರೆ ಅಂತ. ಅದೇ ನನಗೆ ತುಂಬಾ ಇಷ್ಟ ಆಗಿದ್ದು. ಪ್ರೀತಿಯಲ್ಲಿ ಗೆಲ್ಬೇಕು ಅಂತ ಹೋದವರೆಲ್ಲ ಸೋತಿದ್ದಾರೆ, ಪ್ರೀತಿ ಮುಂದೆ ಯಾರು ಸೋತಿದಾರಲ್ಲ ಅವ್ರು ಮಾತ್ರ ಪ್ರೀತಿಯಲ್ಲಿ ಗೆದ್ದಿದ್ದಾರೆ. ನಮ್ಮ ಮನೇಲೆಲ್ಲ ಚೆನ್ನಾಗಿದೆ, ನೀನೊಬ್ಳೆ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿದ್ರು. ಎಡಿಟಿಂಗ್ ಮಾತ್ರ ಸಖತ್ತಾಗಿದೆ. ಯಾರು ಎಡಿಟ್ ಮಾಡಿದ್ದು ಅಂತ ಎಷ್ಟೊಂದು ಜನ ಕೇಳಿದ್ರು. ಫಸ್ಟ್ ಆಫ್ ಆಲ್ ನಂಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ನಿಮ್ಮ ಅಪ್ಪನ ಪಾತ್ರ ಮಾಡಿದವ್ರು ತುಂಬಾ ಇಷ್ಟ ಆದ್ರು. ಹೀರೋ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಆಕ್ಟಿಂಗ್ ಬಿಟ್ಟು ಅವರು ಸ್ಕ್ರೀನ್ ಪ್ಲೇ, ಡೈಲಾಗು, ಡೈರೆಕ್ಷನ್ನು ಎಲ್ಲ ಪ್ರತಿಯೊಂದು ಇಷ್ಟ ಆಯಿತು. ಮತ್ತು ಅವ್ರ ಎಡಿಟಿಂಗು, ಮೇಯ್ನ್ ಅಂದರೆ ಎಡಿಟಿಂಗು ತುಂಬ ಇಷ್ಟ ಆಯಿತು. ನಿಮ್ಮ ಫ್ಯಾಮಿಲಿಯಲ್ಲಿ ಆಗ್ಬೋದು, ನಿಮ್ಮ ಫ್ರೆಂಡ್ಸ್ ಯಾವ ಥರ ಫೀಡ್ಬ್ಯಾಕ್ ಕೊಟ್ಟರು? ಕಾನ್ಸೆಪ್ಟ್ ಜೊತೆಗೆ ನನಗೆ ಇಷ್ಟ ಆಗಿದ್ದು ಮತ್ತು ನಮ್ಮ ಫ್ಯಾಮಿಲಿಯಲ್ಲಿ ಇಷ್ಟ ಆಗಿದ್ದು ಫ್ರೆಂಡ್ಶಿಪ್ ಅನ್ನೋದೊಂದು ಕಾನ್ಸೆಪ್ಟ್ ಅಂದ್ರಲ್ಲ, ಅದು ತುಂಬ ಇಷ್ಟ ಆಯಿತು. ನಿಮಗೆ ಯಾರ ಆ್ಯಕ್ಟಿಂಗು ತುಂಬ ಇಷ್ಟ ಆಯಿತು? ನನಗೆ ಅಪ್ಪನ ಪಾತ್ರ ತುಂಬ ಇಷ್ಟ ಆಯಿತು. ಅವರ ಆ್ಯಕ್ಟಿಂಗ್ ಇರ್ಬೋದು, ಆ ಫೀಲ್ ಇರುತ್ತಲ್ಲ, ನಮಗೆ ನಮ್ಮ ಅಪ್ಪನ ನೋಡಿದಷ್ಟು ಫೀಲ್ ಆಯಿತು. ನಂಗಂತೂ ತುಂಬಾ ಇಷ್ಟ ಆಯಿತು. ಅಂಡ್ ಅದ್ರಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದ ಕಾನ್ಸೆಪ್ಟ್ ಮತ್ತೆ ಪಾತ್ರ ಯಾವುದು ಅಂತ ಹೇಳೋದಾದ್ರೆ, 90 ಕೊಡ್ಸು ಮಚ್ಚ ಹೊಡಿತೀನಿ ಅಂತಾನಲ್ಲ, ಆ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ನೋಡಿ ಎಂಜಾಯ್ ಮಾಡಿ ಈ ಸಿನಿಮಾನ.